ಮಾಡ್ಬೇಕು ಅಲ್ಲ ನಿನ್ನ ಹೆಸರು ಲಪ 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 ಹೊಯ್ಕೋಬೇಕಂತ ನಾನು ನಾನು ಹೆಸರು ಹೇಳ್ಕೊಳಂತ ನಾನೇ ಕಡೆ ಅಂತದ್ದು ಯಾವ ಸಾಹೇಬ ಸಾಹೇಬ ನಾನು ಸಾಹೇಬ ಅಂತೀನಿ ನಿನ್ನ ಯಾವ ಸಾಹೇಬ ಮುಲ್ಲಾ ಸಾಹೇಬ್ನ ಕಾಸಿಂ ಸಾಹೇಬ್ನ ಇಬ್ರಾಹಿಂ ಸಾಹೇಬ ಅಲ್ರಿ ಬರ್ತೀನಿ ಟ್ರೈಲರ್ ಸಾಹೇಬ್ರ ಅಂತ ಹೇಳ್ಕೊಂಡು ಒಂದ್ ನಮೂನಿ ಒಂದೊಪ್ಪು ವೈಯರ ಮಾಡ್ಕೊಂಡು ಹಂಗ ಹೋಗ್ಬಿಡ್ತಿದ್ದಿ ನಾವಿಲ್ಲಿ ತಿಂಗಳತನ ನಿಂತ್ ಮಾಡ್ಕೊಂತ ಹಾಸಿಗೆ ಉಳ್ಳಾಡ್ಬೇಕು ನಾವು ಮತ್ತೆ ತಟ್ಟಿ ಬಡ್ಲಿಯೇ ಅದನ್ನೆಲ್ಲ ಯಾಕ್ರಿ ಮಾಡಕ್ ಹೋಗ್ತೀರಿ ಏನಿಲ್ಲ ಇನ್ನೊಂದ್ ಸ್ವಲ್ಪ ದಿವಸ ನಡ್ಕೊರಿ ನನ್ನ ಮದುವೆ ಮಾಡ್ಕೊಂಡು ಹೋಳಿ ಹುಣ್ಣಿಮೆ ಮಾಡ್ಕೊಂಡು ಏನ್ ಅರಿಷ್ಟ ಅದಿ ನೀನು ಅಂತೀನಿ ಬರೀ ಅರಿಷ್ಟ ಮಾತಾಡುದು ಅರಿಷ್ಟ ಅದೇ ಅರಿಷ್ಟ ಆದಿರೋ ಈಶಾ ಮತ್ತೆ ಈಶಾ ಅಂತ ಹೇಳ್ಬೇಕು ನಿಮಗೆ ಈಶಾನ ಬಂದಾಗ ಎಷ್ಟೊಂದು ಸ್ವೀಟ್ ಐತಲ್ಲ ಯಾಕೆ ಅಲ್ಲ ಮಾತಾಡ್ತೀನಿ ನಿಮ್ಮ ಅವ್ವ ನಾನೇ ಮಾಡ್ಕೊಳ್ಳಿ ನಮ್ಮ ಅವನೇ ನಿಮ್ಮ ಅಪ್ಪನ ಮಾಡ ನೀನು ನನ್ ಕೂಡ ಮದುವೆ ಆಗ್ಬಿಡ್ತೀರೇನಾ ಕರೆ ಹೇಳಿ ನಿಮ್ಮ ಅಪ್ಪನಾಡಿ ನಿಮ್ಮ ಅವ್ವನಾಡಿ ನೀನು ಮೀಸಿನ ಮೇಲಾಡಿ ಸತ್ಯವಾಗ್ಲೂ ನಾನು ನಿನ್ನ ಮದುವೆ ಮಾಡ್ಕೊಂಡು ಅಂತ ಗ್ಯಾರಂಟಿ ಅಯ್ಯೋ ಅಪ್ಪ ಮಂಜುನಾಥ ಎಲ್ಲಿ ಅದೇ ಸೀರೆ ಇಬ್ರು ಕೂಡಿ ಹಂಪಿಗೆ ಹಂಪಿಗೆ ಹೋಗಿ ಅಲ್ಲಿ ಇಬ್ರು ಒಬ್ರಿಗೊಬ್ರು ಮನೆ ಹಾಕೊಂಡು ಹಾಸ್ಪಿಟಲ್ಗೆ ಬಂದು ಅಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಅಲ್ಲಿಂದ ಇವತ್ತು ಹಂಪಿ ಬಂಬಾಪತಿ ತೇರಲ್ವಾ ಜಾನಕಿ ಏನೋ ನೀನ್ ನೆನ್ಪೈತ್ಯಾ ಹೋದ ವರ್ಷ ನೀನು ನಾನು ಹೊಲ್ದು ಜಂಪರ್ ತೊಟ್ಕೊಂಡು ಅಲ್ಲ ನಮ್ಮ ಮಾವಂತ ಸೀರೆ ಉಟ್ಕೊಂಡು ಮಾವ ತಂದ ಸೀರೆ ಉಟ್ಕೊಂಡಿದ್ದಿ ಹೌದು ಮತ್ತೆ ಮಾವನ ಜೊತೆ ತೆಗಿತಿದ್ದಿ ಮಾವ ತಂದ ಸೀರೆ ಉಟ್ಕೊಂಡು ಅಲ್ಲ ನಿಂದ ಗುಡಿ ಮುಂದೆ ಗೆದ್ದಿರ ಮುಂದೆ ನಿಂತಿದ್ಯಲ್ಲ ಕೈ ಇಟ್ಕೊಂಡು ನೀನು ಆ ಗೋಪುರ ಕಳಿಸಿದ ಕಡೆ ನಿಂತ್ಕೊಂಡು ನಾನು ಹಿಂಗ ನೋಡ್ಕೊಂತ ಒಂದು ಕಲ್ಲು ತಗೊಂಡು ಹೋಗಲಿಲ್ಲ ಆವಾಗ ನೀನು ನಾಚ್ಕೊಂಡು ಕಲ್ಲಿನ ತೇರಿ ಮರಿಗೆ ಓಡಿ ಹೋಗಿಯಲ್ಲ ಅವಾಗ ನೀನು ಓಡಿ ಬಂದ್ರೆ ನನ್ನ ಕೈನ ಚೋಟಿದೆಯಲ್ಲ ಆವಾಗ ಕಲ್ಲಿನ ತಕ್ಕನ್ನೇ ನೀ ತಿರುಗಿ ಮೇಲಾಗಿ ನಾನು ಬಂದು ನಿನ್ನ ಅಪ್ಪಿ ಮುತ್ತಿನ ಮಳೆ ಸುರಿಸಿದಾಗ ಹೌದೌದು ಆಮೇಲೆ ನಾನೇನೇನು ಗೊತ್ತಾ ಪಂಪಾಪತಿ ಮುಂದಿನ ವರ್ಷ ಮಗನ್ನ ಹಾಕೊಂಡು ನಿನ್ ಜಾತ್ರೆಗೆ ಬರ್ತೀವಿ ಅಂತ ಹೇಳ್ತೀನಲ್ಲ ಮಕ್ಕಳು ಯಾಕೆ ಮಾಡ್ಕೊತೀನಿ ಆ ಪಂಪಾಪತಿ ಕಣ್ಣು ತೆಗೆದ್ರೆ ಒಂದಲ್ಲ 5-6 ಮಕ್ಕಳು ಹೌದು 5-6 ಮಕ್ಕಳು ಆಗ್ತಾವ ನಾಯಿ ಮರಿ ಹುಡ್ದಂಗ ಅಲ್ಲ ನೀನು ನಿನ್ ಮನೆಯಾಗ ನಾನು ನನ್ನ ಮನೆಯಾಗ ಮಕ್ಕಳು ಮಂದಿ ಮನೆಯಾಗ ಬಿಟ್ಬೇಕಷ್ಟ ನೋಡು ಈಗ ಸತ್ಯ ಮದುವೆ ಮಾಡ್ಕೊಂಡು ಹಂಪಿ ಜಾತ್ರೆಗೆ ಹೋದ್ವಿ ಅಂತಂದ್ರೆ ಅಲ್ಲೇ ಇಬ್ರು ಕೂಡ ಹಾರ ಹಾಕೊಂಡು ಹಾಸ್ಪಿಟಲ್ಗೆ ಬಂದು ಅಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಆಮೇಲೆ ಪ್ರೀತಿ ಸಾಗರದಾಗ ಸ್ವೀಟ್ ತಿನ್ಕೊಂಡು ನಾಗಾರ್ಜುನದಾಗ ಬಿರಿಯಾನಿ ತಿನ್ಕೊಂಡು ಮಲ್ಲಿಗೆ ಟೂರಿಸ್ಟ್ ಹೋಮ್ನ್ಯಾಗ ತಂದಾನ ಪ್ರಿಯಂಕ ತಂದಾನ ಸ್ವಾದರ್ ಸೊಸಿ ಅಂತ ನೀನು ಎಷ್ಟು ನಂಬಿದ್ನಲ್ಲ ನಾನು ನನ್ನ ಚೊಕ್ಕ ಪಗಾರ ನಿಂದ ಕೈಯಾಗ ನಂದು ಒಟ್ಟು ನಿಂದ ಕೈಯಾಗ ಕೊಟ್ಟಿದ್ನಲ್ಲ ಬಂಗಾರನ ರೊಕ್ಕನ ಕೊಟ್ಟೆಲೆ ಕಡಿಗು ಕೈನ ಅಯ್ಯೋ ಬಂಗಾರ ರೊಕ್ಕ ಅಂತ ಯಾಕೆ ಪಡ್ಕೊಂತಿ ಅಲ್ಲಿ ಬಿಡಿ ತಗೊಂಡು ಹೋಗಿ ನೀನು ಬಂಗಾರ ರೊಕ್ಕನ ಮಾವ ಯಾಕೆ ಹೇಳಿದೀಯ ನೀ ಸುಮ್ನೆ ಅಳು ಅಂತದ್ ಏನ್ ಮಾಡಿಲ್ಲ ನಿನಗೆ ಮತ್ತ ಅಲ್ಲ ಈ ರೀತಿ ಹೇಳ್ತಾರ ಗಂಡಸಾಗಿ ಹೆಂಗಸ್ರು ತಗೊಳ್ತೀಯ ಮತ್ತ ಇಬ್ರು ಕುಳ್ದು ತಕ್ಕಿ ಹೊಡ್ಕೊಂಡಿದ್ರು ಸುಳ್ಳ
ಪೊಲೀಸ್ ತಪ್ಪಣ್ಣ ನೀನು ನೋಡಿದ್ಯಲ್ಲ ನಾವು ಏನೇನ್ ಮಾಡಿದ್ಯಲ್ಲ ನೀನ್ ನೋಡಿದ್ಯಲ್ಲ ಮತ್ತೆ ಯಾಕೆ ಸುಮ್ಮನೆ ಮಾಡಕತ್ತೀನಿ ನೀನು ಒಂದು ದೊಡ್ಡ ಮನಸ್ಸು ಮಾಡ್ಕೊಂಡು ನಮ್ಮೆಬ್ಬರಿಗೆ ಆಶೀರ್ವಾದ ಮಾಡ್ಕೊಂಡು ಏನೇನೋ ಮಾಡ್ಕೊಂಡೆಲ್ಲ ತುಂಬಿರ್ತೀಯಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ಬಿಡಲ್ಲಪ್ಪ ಲೇ ಕತ್ರಿ ಮಗ ಅಲ್ಲ ನಿನ್ನ ಸಂಪನ್ನ ಶಿಖಾಮಣಿ ಅಂತ ತಿಳಿದಿದ್ನಲ್ಲ ಮಗ ನಾನು ಅದು ನೀನು ಈ 32 ಇಂಚಿನ ಸ್ಪೆಷಲ್ ಟೇಪ್ನಿಂದ ನನ್ನ ಉರ್ಲ ಹಾಕ್ದಲ್ಲ ಮಗ ನೀನು ಏ ಜಾನಕಿ ಅಯ್ಯೋ ಯಾಕೆ ಏ ಕತ್ರಿ ಇನ್ನು ಇಬ್ರು ಊರಾಗ ಬಾಳ್ವೆ ಮಾಡ್ರಿ ನೋಡ್ತೀನಿ ಸಿಕ್ಕನ್ ಕೇಸ್ ಹಾಕ್ ನಿಮ್ಮ ಊರ್ ಬಿಡ್ತಿಲ್ಲ ಅಂದ್ರ ನನ್ನ ಹೆಸರು ಬಿಪಿ ಪೊಲೀಸ್ ಪಾಪಣ್ಣನೇ ಅಲ್ಲ ನೋಡ ಏ ಜಾತಿ ಕೊಡ್ಲೇ ನಮ್ದ ರೇಷ್ಮೆ ಸೀರೆನಾ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅಲ್ಲಿ ಬಚ್ಚ ಏ ಬಚ್ಚ ಮೋರೆಗಾಕ ಕೊಂಡ್ಯಾಗ ಇರ್ಲಿ ಹಾಕೊಂಡು ಹೋಗೋಣ ಕೊಂಡ್ಯಾಗ ನಮ್ಮನೆ ಸ್ನಾನ ಮಾಡೋ ಕೊಂಡ್ಯಾಗ ಬರ್ತೀನ ಇಬ್ರು ಸೇರಿ ಮಾಡೋಣ ಅಂತ ನಡಿ ಎರಡು ಮನಸ್ಸಲ್ಲಿ ಹಾಕ್ಬಿಟ್ರೆ ಅದೇನಂತ ಎರಡು ಒಂದೇ ಕಡೆ ಕಟ್ಟೆ ನೋಡ ಪೊಲೀಸ್ ನೌಕರಿ ಯಾಕೆ ಕೊಡ್ತಾರೆ ಕೊಡ್ತಾರೆ ಪುಣ್ಯಾಗ ಮಾಡ್ತೀವಿ ಮತ್ತೆಲ್ಲ ಮಾಡ್ತೀವಿ ಬಚ್ಚಲಾಗ ಮಾಡ್ತೀವಿ ಸಾಕಪ್ಪ ಪುಣ್ಯ ಕೊಟ್ಟಿ ಸವಸ ಯಾಕೆ ಹಾಕತ್ತಿ ಏನ್ ಮಾಡೋದು ಯಪ್ಪ ಹಾಳಾದ್ರೋ ಯಪ್ಪ ನನ್ ಬಾಳು ಹಾಳಾಗ್ ಹೋಗ್ ನೋಡ್ರಿ ಬಿಡಲೇ ದಾರಿನ ಬಿಡ ಮಾವ ಪೋಯಿ ಹೋಯ್ ಹೋಯ್ ಪೋಯಿ ಹೋಗಿಟ್ಟ ಮುಂದೆ ಹಂಗ ಮುಂದೆ ಹೆಂಗದಿ ಹೆಂಗ್ ಹೇಳ್ತಿ ಹಂಗ ಮನ್ನಡಕ್ಕೆ ಮೈಸೂರು ವಿಳದಲೆ ಬೆನಕರೆ ಕೆಂಪು ಓರಿ ನೀನು ಓರ ನಾನು ಕುಡಿದರೆ ತಂಪು ಅದು ಹಂಗಲ್ಲ ಮತ್ತೆ ಹಂಗೆ ಮಾಡಿ ಹಸಿದವರಿಗೆ ಹಚ್ಚದಿಂದ ಶಿವಣ್ಣನಿಗೆ ಅನ್ನ ಸಿಗುತ್ತಿಲ್ಲ ನಾನು ಯಾರಿಗೆ ಅನ್ಯಾಯ ಮಾಡಿದನೆಂದು ನನಗೆ ಈ ಹೇಳುತ್ತೇವಾ ಯಾರಾದರೂ ಭಿಕ್ಷೆ ನೀಡಲಪ್ಪ ಪಾಪಿ ಪಾಪಿಗಳು ಕಟ್ಟಿದ ಪಾಪದ ಪ್ರಪಂಚದಲ್ಲಿ ಇವನೊಬ್ಬ ಪಾಪಿ ಲೇ ಶಿವಣ್ಣ ಅಂದೇನಂದ ಈ 1 ರೂಪಾಯಿ ಇರುವ ಬೆಲೆ ನನಗಿಲ್ಲ ಅಂದೆ ಆದರೆ ಇನ್ನು ನೀನು ಇದೇ 1 ರೂಪಾಯಿಗಾಗಿ ಬೀದಿಯಲ್ಲೇ ಭಿಕ್ಷೆ ಬೇಡುತ್ತಿರುವೆ ಹೇಗಿದೆ ಈ ರೂಪಾಯಿ ರಾಜನ ಚಮತ್ಕಾರ ಸೇಡಿಗೆ ಸೇಡನ್ನು ತೀರಿಸದೆ ಬಿಡುವುದಿಲ್ಲ ಈ ರೂಪಾಯಿ ರಾಜ ಏಕೆಂದರೆ ಇವರು ಒಲಿದರ ಈಶ್ವರ ಮುನಿದರೆ ಭಸ್ಮಾಸುರ ತಗ ನನ್ನಿಂದಲೇ ನಿನಗೆ ಬೋಣಿಗೆ ರಾಜ ಈ ನಿನ್ನ ಸೇಡಿಗೆ ಕಾಲವೇ ಉತ್ತರ ಕೊಡುತ್ತದೆ
ಭಿಕ್ಷೆ ನೀಡಿರಪ್ಪ, ಯಾರಾದರೂ ಭಿಕ್ಷೆ ನೀಡಿರಪ್ಪ ಈ ಪಾಪಿಗೆ. ನಾ ಬಯಸುವುದೊಂದಾಯ್ತು, ವಿಧಿಯಾಟವೇ ಬೇರಾಯ್ತು. ಪರದೇಶಿನ ನಾದಿನಲ್ಲ, ಗತಿ ನನಗಿನ್ನಾರಿಲ್ಲ, ಗತಿ ನನಗಿನ್ನಾರಿಲ್ಲ. ನಾ ಬಯಸುವುದೊಂದಾಯ್ತು, ವಿಧಿಯಾಟವೇ ಬೇರಾಯ್ತು. ಪರದೇಶಿನ ನಾದಿನಲ್ಲ, ಗತಿ ನನಗಿನ್ನಾರಿಲ್ಲ, ಗತಿ ನನಗಿನ್ನಾರಿಲ್ಲ. ಜೀವಕ್ಕೆ ಸುಖವಿಲ್ಲ, ನನ್ನ ಬದುಕಿಗೆ ಕೊನೆಯಿಲ್ಲ. ನನ್ನ ಜೀವಕ್ಕೆ ಸುಖವಿಲ್ಲ, ನನ್ನ ಬದುಕಿಗೆ ಕೊನೆಯಿಲ್ಲ. ಬರಿದಾಯಿತು ಬಾಳೆಲ್ಲ, ಗತಿ ನನಗಿನ್ನಾರಿಲ್ಲ, ಗತಿ ನನಗಿನ್ನಾರಿಲ್ಲ. ನಾ ಬಯಸುವುದೊಂದಾಯ್ತು, ವಿಧಿಯಾಟವೇ ಬೇರಾಯ್ತು. ಪರದೇಶಿನ ನಾಡಿನಲ್ಲ, ಗತಿ ನನಗಿನ್ನಾರಿಲ್ಲ. ಶಿವಣ್ಣ, ಶಿವಣ್ಣ, ಇದೇನಪ್ಪ ನಿನ್ನ ಅವಸ್ಥೆ? ಕೊನೆಗೂ ಭಿಕ್ಷೆ ಬೇಡುವ ಮಟ್ಟಕ್ಕೆ ಬಂದೇನೋ ನಿನ್ನ? ಯಾಕೆ, ಏನಾಯ್ತು? ದನ ಕನಕಗಳಿಂದ ತುಂಬ ತುಳ್ಕಾಡುತ್ತಿರುವ ಅಣ್ಣನ ಅರಮನೆಯಲ್ಲಿ ಸೊಸೆಯಾಗಿ ಬಂದವಳು ಒಂದು ತುತ್ತನ್ನು ನೀಡದೆ ಹೊರಗಟ್ಟಿದಾಗ ಹೊಟ್ಟೆ ಹೊರದುಕೊಳ್ಳಲು ಮತ್ತೇನು ಮಾಡಲಿಲ್ಲ. ಏನು ಹಗಲಿರಲು ಶ್ರಮಪಟ್ಟು ದುಡಿದು ತಮ್ಮಂದಿರರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶ್ರಮಜೀವಿಗೆ ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ಲವಾಯ್ತೆ ಆ ಮನೆಯಲ್ಲಿ. ಏನು ಮಾಡಲಿ ರಾಮಣ್ಣ, ಇದೆಲ್ಲ ನನ್ನ ಪೂರ್ವ ಜನ್ಮದ ಕರ್ಮ. ಇದು ಪೂರ್ವ ಜನ್ಮದ ಕರ್ಮದ ಫಲವಲ್ಲ ಶಿವಣ್ಣ, ಆ ನಿನ್ನ ಮಲತಾಯಿಯ ಮಗ ಸೂರ್ಯ ಆ ನೀಚ ಕಿರಾತಕರ ಜೊತೆಗೆ ಸೇರಿ ನಡೆಸಿರುವ ಕುಕರ್ಮದ ಫಲ. ಸುಖ ಸಂತೋಷದ ಜೇನಿನ ಗೂಡಿನಂತಿರುವ ಈ ಅಣ್ಣನ ಅರಮನೆಯಲ್ಲಿ ಆ ದುಷ್ಟ ದುರಾಳರು ಸೇರಿ ಸ್ವರ್ಗದಂತಿರುವ ಮನೆಯನ್ನು ನರಕವಾಗಿಸಿ ಬಿಟ್ಟರು. ಹೌದು ರಾಮಣ್ಣ, ನನ್ನ ತಮ್ಮ ಸೂರ್ಯ ಇಷ್ಟೊಂದು ಬದಲಾಗಬಹುದೆಂದು ನಾನು ಕನಸು ಮನಸ್ಸಿನಲ್ಲಿ ಎಣಿಸಿದೆ. ಇದು ಅವನ ತಪ್ಪಲ್ಲ ಶಿವಣ್ಣ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದೂರ್ಜನರ ಸಂಘ ಹೊರತು ಕೊಚ್ಚೆಗಳಿಗೆ ಉರುಳಾಡಿದಂತೆ ಅಂತ ಸರ್ವಜ್ಞ ಕವಿ ಹೇಳಿದ ಹಾಗೆ ಆ ದುಷ್ಟ ಜನರ ಸಾಹಸದಿಂದ ನಿನ್ನ ತಮ್ಮ ಸೂರ್ಯ ದುರ್ಮಾರ್ಗದಲ್ಲಿ ನಡೆದು ಧೂರ್ತನಂತೆ ವರ್ತಿಸುತ್ತಿದ್ದಾನೆ. ತಾನೇನು ಮಾಡುತ್ತೇನೆಂಬ ಪರಿಜ್ಞಾನವು ಅವನಿಗೆ ಇಲ್ಲವಾಗಿದೆ. ಅವನು ಸರಿದಾರಿಗೆ ಬರಬೇಕಾದರೆ ಮೊದಲು ಆ ದುಷ್ಟರ ಕಪಿ ಮುಷ್ಟಿಯಿಂದ ಅವನನ್ನು ಬಿಡಿಸಬೇಕು. ರಾಮಣ್ಣ, ಅವರ ದುಷ್ಟತನದ ಬಗ್ಗೆ ತಿಳಿ ಹೇಳಲು ನಾವೆಷ್ಟು ಪ್ರಯತ್ನ
ಆದರೆ ಮೂರ್ತರು ಅವನನ್ನ ಸಂಪೂರ್ಣವಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡಿದ್ದಾರೆ. ಈಗ ಅವರ ಕಪಿಮುಷ್ಟಿಯಿಂದ ದೇವರೇ ನನ್ನ ಕಾಪಾಡಬೇಕು. ನೀನೇನು ಚಿಂತಿಸಬೇಡ ಶಿವಣ್ಣ. ಅನ್ಯಾಯಕ್ಕೆ ಒಂದೆಲ್ಲ ಒಂದು ದಿನ ಅಂತ್ಯ ಇದ್ದೇ ಇದೆ. ಸೂರ್ಯನಿಗೆ ತನ್ನ ತಪ್ಪಿನ ಅರಿವಾದಾಗ ತಾನಾಗಿ ಬಂದು ನಿನ್ನ ಕಾಲಿಡಿದು ಕ್ಷಮೆ ಯಾಚಿಸುತ್ತಿದ್ದಾನೆ. ಆ ದಿನ ನಿನ್ನಣ್ಣನ ಅರಮನೆ ಮತ್ತೊಮ್ಮೆ ನಂದನವನದಂತೆ ಕಂಗರಳಿಸುವುದರಲ್ಲಿ ಸಂಶಯವಿಲ್ಲ. ಶಿವಣ್ಣ, ನಾನು ಆ ದಿನ ನಿನ್ನನ್ನು ಕರೆದಾಗ ನೀನು ನಿರಾಕರಿಸಿದ್ದೆ. ಆದರೆ ಈ ಹೊತ್ತು ಮಾತ್ರ ಬರಲೇಬೇಕು. ನಡೆ ಶಿವಣ್ಣ. ಬೇಡ ರಾಮಣ್ಣ, ನೀ ನನ್ನ ಆತ್ಮೀಯ ಸ್ನೇಹಿತ ನಿಜ. ಆದರೆ ಅಣ್ಣನ ಅರಮನೆ ಯಜಮಾನ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕುತ್ತಿದ್ದಾನೆ ಎಂಬ 7 ನಕ್ಷತ್ರಗಳನ್ನು ಕಷ್ಟವೇ ಇರಲಿ ಸುಖವೇ ಬರಲಿ, ಅಣ್ಣನ ಅರಮನೆಯಲ್ಲೇ ಇದ್ದು ಎಲ್ಲವನ್ನ ಜಯಿಸಿ ಆ ಶಿವನ ಪಾದ ಸೇರುವುದೊಂದೇ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನ ಸ್ವಾಭಿಮಾನದ ಗುಣಕ್ಕೆ ಏನು ಹೇಳಬೇಕು ನನಗೆ ತಿಳಿಯುತ್ತಿಲ್ಲ. ಶಿವಣ್ಣ, ನಾನಿನ್ನು ಬರುತ್ತೇನೆ ಶಿವಣ್ಣ. ಯಾರಾದರೂ ಭಿಕ್ಷೆ ನೀಡಿರಪ್ಪ. ಅಣ್ಣ, ಏನಾಯ್ತಣ್ಣ? ನೀನು ಭಿಕ್ಷೆ ಬೇಡುತ್ತಿರುವೆಯಾ ಅಣ್ಣ? ನೀವೇ ಖುಷಿ ಪಡ್ತಾ ಇದ್ದೀರಾ? ಏನು ಇದೆಲ್ಲ? ಪ್ರತಿ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯ ಜೀವಂತವಾಗಿರಲು ಮುಖ್ಯವಾಗಿ ಬೇಕು ಗಾಳಿ, ನೀರು, ಅನ್ನ. ಅದೇ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲವಲ್ಲ ಈ ಪಾಪಿಗೆ. ಅಣ್ಣ, ಅಳಬೇಡಣ್ಣ, ಅಳಬೇಡ. ಏನಾಯ್ತಂತೂ ಬಿಡಿಸಿ ಹೇಳಣ್ಣ, ಬಿಡಿಸಿ ಹೇಳು. ಹೇಳುತ್ತೇನೆ ಅರ್ಜುನ, ಹೇಳುತ್ತೇನೆ. ಅರಮನೆಯಲ್ಲಿ ಅನ್ನ ಕೇಳಿದಕ್ಕೆ ಕಾಶನ ಅನ್ನ ನನ್ನ ಮನೆ ಹೊರ ಹಾಕಿದಳಪ್ಪ. ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಬೀದಿಯಲ್ಲಿ ಬಿದ್ದ ನಿನಗೆ ಆಶ್ರಯ ಕೊಟ್ಟ ನನ್ನನಿಗೆ ನನ್ನ ಮನೆಯಿಂದ ಹೊರ ಹಾಕುವ ರಾಕ್ಷಸಿ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ರಕ್ತದ ರುಚಿಗಾಗಿ ಕಾದಿರುವ ಈ ನನ್ನ ಕೊಡ್ಲಿಯಿಂದ ಕೊಚ್ಚಿ ಹಾಕದೆ ಬಿಡಲಾರೆ. ಮನೆಗೆ ಬಾ. ಅಣ್ಣ ಬರುವುದಿಲ್ಲ ಹಾಗಂತ ಅವರು ಹೇಳಲಿ. ಯಾಕೆ? ನಾ ಹೇಳೋದು ನನಗೆ ತಿಳಿಯಲಿಲ್ಲವೇ? ಯಾರನ್ನು ಕೇಳಬೇಕು? ನಾನು ಯಾರೊಂದು ಕೇಳಬೇಕು? ನಾನು ನನ್ನ ಅಣ್ಣನನ್ನು, ನೀನು ನನ್ನ ಅಣ್ಣನನ್ನು ಕರೆದುಕೊಂಡು ಹೋಗುವೆಯಾ? ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದವನು ಅಣ್ಣನಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು. ಅದನ್ನು ನಿನ್ನಿಂದ ಕಲಿಯಬೇಕು. ಕಲಿಯದಿದ್ದರೆ ಕಲಿಸುತ್ತೇನೆ. ಹೆಂಡತಿಯನ್ನು ಮನೆಯಲ್ಲಿ ಹದ್ಬಸ್ತಿನಲ್ಲಿ ಇಟ್ಟುಕೊಳ್ಳಲಾಗಲವನು ನೀನೆಂತ ಗಂಡಸಲೇ? ಅರ್ಜುನ, ನನ್ನ ಗಂಡಸರ ಬಗ್ಗೆ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಹುಷಾರ್. ಏನ್ ಮಾಡುವಲೆ ಬಡವ? ಅಣ್ಣ ಹಸಿವು ಎಂದು ಬಂದಾಗ ಅನ್ನ ನೀಡದೆ ಹೊರ ಹಾಕಿದಳು ಆ ನಿನ್ನ ಹೆಂಡತಿ. ಆ ನಿನ್ನ ಹೆಂಡತಿಗೆ ಹಿಡಿದು ಕೇಳುವುದು ಬಿಟ್ಟು ಎಲ್ಲಿ ಬಂದು ಹಾರಾಡಿವೆ ಅಲ್ಲ. ನೀನು ಗಂಡಸಲ್ಲಲೇ, ಈ ಹೆಂಡತಿಯ ಗುಲಾಮ. ಹೌದು, ನಾನು ಹೆಂಡತಿ ಗುಲಾಮರೇ. ಅದನ್ನು ನಿನ್ನಿಂದ ಕೇಳಬೇಕಾಗಿಲ್ಲ. ಬಾಯಿ ಮುಚ್ಚಿಕೊಂಡು ಬೀದಿರಲ್ಲಿ. ಶಿವಣ್ಣ, ಬೀದಿಯಲ್ಲಿ ಬಿದ್ದು ನನ್ನ ಮಾನ ಕಳೆಬೇಡ. ನಡೆ ಮನೆಗೆ. ಬರದಿದ್ದರೆ ಬಂಡನ್ನು ಕರೆಸಿ ಹೊತ್ತುಕೊಂಡು ಎತ್ತಿ ಆಡಿಸಿದ ನನ್ನ ಅಣ್ಣನನ್ನು ಹೊತ್ತುಕೊಂಡು ಹೋಗಿ ಅನ್ನುವೆಯ? ನಿನಗೆ ತಾಕತ್ತಿದ್ದರೆ ಕೊರಸಲೆಯೋ ನಿನ್ನ ಬಂಟರನ್ನು. ನನ್ನ ಅಣ್ಣನ ಮೇಲೆ ಕೈ ಮಾಡಿದ ಆ ಬಂಟರಿಗೆ ಕೊಚ್ಚಿ ಹಾಕದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಕರೆಸಲೆಯೋ ನಿನ್ನ ಬಂಟರನ್ನು.
ಇಬ್ಬರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಎರಡರಲ್ಲಿ ಯಾವುದಕ್ಕೂ ನೋವಾದರೂ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲಪ್ಪ. ಜಗಳ ಮಾಡಬೇಡಿರಪ್ಪ, ಜಗಳ ಮಾಡಬೇಡಿ. ಶಿವಣ್ಣ, ನೀನು ಈಗ ನನ್ನ ಜೊತೆಯಲ್ಲಿ ಬರದಿದ್ದರೆ ಮನೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಬೇಡಪ್ಪ, ಬೇಡ. ಆಸ್ತಿಯನ್ನು ಹಂಚುವುದು ಬೇಡ, ನಾನು ಬರುತ್ತೇನೆ. ಬೇಡ ಮಾವ, ಬೇಡ. ನೀವು ನಮ್ಮ ಜೊತೆ ಇರಿ. ದಯವಿಟ್ಟು ಹೋಗ್ಬಿಡಿ ಮಾವ. ಯಾಕೆ ಹೋಗ್ತಾ ಇದ್ದೀರಾ? ಬೇಡಮ್ಮ, ಈ ಶಿವಣ್ಣನಿಗೆ ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಇದು ಧರ್ಮದ ಪಿಂಡ, ಧರ್ಮದ ಪಿಂಡ. ನಡೆ ಸೂರ್ಯ, ನಾನು ಬರುತ್ತೇನೆ. ನನ್ನ ಮಾತು ಕೇಳಿ ಮಾವ. ಅಲ್ಲ ಮಾವ, ಸೂರ್ಯ ಮಾವ ಮತ್ತೆ ಶಿವ ಮಾವನಿಗೆ ಏನಾದ್ರೂ ಅನಾಹುತ ಮಾಡಿದ್ರೆ ಏನ್ ಮಾಡೋದು? ನನಗೆ ತುಂಬಾ ಹೆದರಿಕೆ ಆಗ್ತಿದೆ ನನಗೆ. ಹಾಗೇನು ಆಗುವುದಿಲ್ಲ ಶ್ರುತಿ, ನೀನು ಹೆದರಬೇಡ ಬಾ. ಶಿವಣ್ಣ, ನೀನೇಗ ಬಂದೆ ಇಲ್ಲಿಗೆ? ಅವನಾಗೆ ಬಂದಿಲ್ಲ ಕಾಂಚನ, ನಾನು ಕರೆದುಕೊಂಡು ಬಂದಿದ್ದೆ. ಸೂರ್ಯ, ನೀನೇನಾದ್ರೂ ತಲೆ ಕೆಟ್ಟಿದೆ? ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಕೋಪ ಮಾಡಿಕೊಳ್ಬೇಡ. ನಾನು ಹೇಳೋ ಮಾತನ್ನು ಶಾಂತಿಯಿಂದ ಕೇಳು. ಹೇಳು, ಅದೇನಂತ? ಕಾಂಚನ, ಇವನು ಈ ಮನೆಯಲ್ಲೇ ಇರಬೇಕು. ಏಕೆಂದರೆ ಇವನು ನನ್ನ ಈ ಜನ್ಮದ ವೈರಿ. ಏನು ಮಾತನಾಡುತ್ತಿರುವೆ? ನಾನು ನಿನಗೆ ಹೊರಗಿಯೇ? ಹೌದು, ನೀನು ನನಗೆ ಈ ಜನ್ಮದ ವೈರಿ. ಏಕೆಂದರೆ ನನ್ನ ತಾಯಿಯನ್ನು ಕೊಂದ ಮೂಠಾಳ ಮೂಠ. ಶಿವ ಶಿವ, ನಾನು ಚಿಕ್ಕಪ್ಪನನ್ನು ಕೊಂದರೆ ಇಲ್ಲ ಸೂರ್ಯ, ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾಗಿದ್ದ ಈ ಶಿವಣ್ಣನಿಗೆ ತಾಯಿಯ ಪ್ರೀತಿ ತೋರಿಸಿದ ನನ್ನ ಚಿಕ್ಕಮ್ಮನನ್ನು ನಾನೇ ಇಲ್ಲ ಸೂರ್ಯ, ಇಲ್ಲ. ತಾಯಿಯ ಮಡಿಲು ಮಮತೆಯ ಕಡಿಮೆ ಎಂಬಂತೆ ಈ ಮನೆಗೆ ದೇವರಾಗಿದ್ದ ಚಿಕ್ಕಮ್ಮನನ್ನ ನಾನೇ ಕಪ್ಪ ವಿಷ ಹಾಕಿ ಕೊಲ್ಲಲಿ ಇಲ್ಲ ಸೂರ್ಯ, ಇಲ್ಲ. ಸಾಕು ಮಾಡುವಿಂದ ನಾಟಕ. ನನ್ನ ತಾಯಿ ಮೇಲೆ ಅಪ್ಪಾಜಿ ಅವರು ಇಟ್ಟಿದ್ದ ಅಪಾರವಾದ ಪ್ರೀತಿಯನ್ನು ಸಹಿಸಲಾಗದೆ ಅವಳನ್ನು ಕೊಂದಿರುವೇನೆ. ಇಲ್ಲ ಸೂರ್ಯ, ಅಪ್ಪಾಜಿಯವರು ಎಲ್ಲರನ್ನು ಅಪಾರವಾಗಿ ಗೌರವಿಸುತ್ತಿದ್ದರು. ಅದು ಅಲ್ಲದೆ ಚಿಕ್ಕಮ್ಮ ನನಗೆ ದೇವರ ಸಮಾನರಾಗಿದ್ದರು. ಅಂಥ ಕಣ್ಣಿಗೆ ಕಾಣುವ ದೇವರನ್ನು ನಾನೇ ಕಪ್ಪ ವಿಷ ಹಾಕಿ ಕೊಂದನು. ಸೂರ್ಯ, ಈ ವಿಷಯವನ್ನು ನಿನಗೆ ಯಾರು ಹೇಳಿದರು? ಯಾರೇ ಕೇಳಬೇಕು? ಇಡೀ ಊರೇ ಮಾತನಾಡುತ್ತೆ ನೀನೊಬ್ಬ ಕೊಲೆಗಾರ ಅಂತ. ಇಲ್ಲಮ್ಮ ಕಾಂಚನ, ನಾನು ಕೊಲೆಗಾರನಲ್ಲ. ನನ್ನ ಹೆಸರಿಗೆ ಕಳಂಕ ತರಲು ಯಾರೋ ಕಟುಕರು ಕಟ್ಟಿದ ಕಟ್ಟು ಕಥೆಯಮ್ಮ. ಸೂರ್ಯ, ನೀನಾದರೂ ಹೇಳಮ್ಮ, ಹೇಳಪ್ಪ ಕಾಂಚನ. ಸೂರ್ಯ, ನೀನಾದರೂ ಹೇಳು. ಹೇಳಲಿಕ್ಕೆ ಏನು ಉಳಿದಿದೆ? ಎಲ್ಲವೂ ಸರ್ವನಾಶವಾಗಿ ಹೋಗಿದೆ. ನನಗೆ ಜನ್ಮ ಕೊಟ್ಟ ತಾಯಿಯ ಮುಖ ನೋಡುವ ಭಾಗ್ಯವನ್ನು ಕಿತ್ತುಕೊಂಡ ಕಟುಕರಿದು. ಯಾವ ಪಾಪಕ್ಕಾಗಿ ನನಗೆ ಈ ಶಿಕ್ಷೆ ಹೇಳಿದೆ? ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಚಿಕ್ಕಮ್ಮನನ್ನ ಕೊಂದಿಲ್ಲ. ನಿನ್ನ ಹೆರಿಗೆಯ ಸಮಯದಲ್ಲಿ ಚಿಕ್ಕಮ್ಮ ಪ್ರಾಣ ಬಿಟ್ಟಳು. ಇದು ಸತ್ಯ ಸೂರ್ಯ, ಇದು ಸತ್ಯ. ನಿನ್ನ ಈ ನಾಟಕವನ್ನು ನಂಬಲಿಕ್ಕೆ ನಾನೇನು ಮುಟ್ಟಾರನಲ್ಲ. ಕಾಂಚನ, ಇವನಿಗೆ ಹೊಟ್ಟೆ ತುಂಬ ಅನ್ನ ಹಾಕಬೇಡ. ನನ್ನ ಕಣ್ಣು ಮುಂದೆ ಇವನು ನರಳಿ ನರಳಿ ಸಾಯಬೇಕು. ಹೌದಪ್ಪ, ಹೌದು, ನಾನು ಸಾಯಬೇಕು. ಹುಟ್ಟಿದ ತಕ್ಷಣ ಅಮ್ಮ ಎಂದು ಅಳುತ್ತಿದ್ದ ನಿನಗೆ ಹೆಗಲ ಮೇಲೆ ಹೊತ್ತು ಸಾಕಿ ಸಲುವುದಕ್ಕೆ ನಾನು ಸಾಯಬೇಕು ಸೂರ್ಯ, ನಾನು ಸಾಯಬೇಕು. ನಿನಗೆ ನಿನ್ನ ನೆತ್ತಿಗೆ ಎಣ್ಣೆ ಹಚ್ಚಿ ಅಂಗಾಲ
ಕಾಂಚನ ಇವನ ಕಣ್ಣೀರನ್ನೇ ಕೊರಗಿ ಕೊರಗಿ ಸಾಯಲಿ. ನೀನು ಒಳಗೆ ನಡೆ, ನಾನು ಹೊರಗೆ ಹೋಗಿ ಬರುತ್ತೇನೆ. ಸೌಂದರ್ಯ, ನಿನ್ನ ಗಂಡನಿಗೆ ಎಂತೆಂಥ ಪಟ್ಟಗಳು ಸಿಗುತ್ತವೆ. ಅಂದು ಅಪ್ಪಾಜಿಯಿಂದ ಈ ಶಿವಣ್ಣನಿಗೆ ದೊರೆಯ ಪಟ್ಟ, ಇಂದು ರಕ್ತ ಹಂಚಿಕೊಂಡ ತಮ್ಮನಿಂದ ಕೊಲೆಗಾರನ ಪಟ್ಟ. ಎಂತೆಂಥ ಪಟ್ಟಗಳು ಸಿಗುತ್ತವೆ ಸೌಂದರ್ಯ. ಅರಸನಾಗಿ ಬದುಕಿದವರು ಹಾಳಾಗಿ ಬದುಕಬಹುದು, ಆದರೆ ಕಳಂಕ ಹತ್ತುಕೊಂಡು ನಾವು ಈ ಸಮಾಜದಲ್ಲಿ ಹೇಗೆ ಬದುಕುವುದು ಸೌಂದರ್ಯ? ಹೇಗೆ ಬದುಕುವುದು? ಓ ರಘು, ರಾಜ ಈ ಬಂದ್ರೇನ್ರಿ? ಹೌದು, ಈಗ ತಾನೇ ಬಂದೆ. ಅಂದಾಗೆ ಸೂರ್ಯ ಎಲ್ಲಿ ಕಾಂಚನ? ಅವ್ರು ತೋಟಕ್ಕೆ ಹೋಗಿದ್ದಾರೆ. ಈಗ ಹೇಗಿದೆ ಅಣ್ಣ ತಮ್ಮಂದಿರ ಸಂಬಂಧ? ಸಂಬಂಧ ಕಳಚುವ ಲಕ್ಷಣ ಎಲ್ಲವೂ ಕೂಡಿ ಬಂದಿದೆ. ಹಾಗಾದರೆ ಬೀದಿಯಲ್ಲಿ ಭಿಕ್ಷೆ ಬೀಳುತ್ತಿರುವ ಆ ಶಿವಣ್ಣನ ಮೇಲೆ ಸೂರ್ಯನಿಗೆ ಪ್ರೀತಿ ಇಲ್ಲದಂತಾಯ್ತೆ. ಹೌದು ರಘು, ಆದರೆ ಈಗ ಶಿವಣ್ಣ